ಎಲ್ಲಿ ಹೋದ ನಮ್ಮ ಬಸ್ನಾಗ ಅವನ ತಗೆ ದುಡ್ಡು ಇಸ್ಕೋಬೇಕು. ಇದೇ ಒಳ್ಳೆ ಟೈಮು. ನಾನು ಅವನ ತಗ ದುಡ್ಡು ಇಸ್ಕೊಂಡು ಕೂಡಿಕೇಬೇಕು ಬೇಕಾಗುತ್ತೆ. ಈಗ ಹೆಂಗೋ ಅವಳು ಬಾಣ್ತಿ, ಅವಳು ಏನು ತರಲ್ಲ ಅಂತ ಅವಳ ಕೈಗೆ ದುಡ್ಡು ಕೊಡಲ್ಲ, ನನ್ನ ಕೈಗೆ ಕೊಡ್ತಾನೆ. ಮೊನ್ನೆ ಯಾರಿಗೋ ಗೊಬ್ಬರ ಕೊಟ್ಟೇವಂತೆ, ಕುರಿ ಗೊಬ್ಬರನ. ದುಡ್ಡು ಎಷ್ಟು ಕೊಟ್ಟೆವರೋ ಗೊತ್ತಿಲ್ಲ. ಪಕ್ಕದೂರವ್ರು ಯಾರೋ ಟ್ಯಾಕ್ಟ್ರಿ ತಂದು ಏರ್ಕೊಂಡು ಹೋದ್ರು ಅಂತ ಹೇಳ್ತಿದ್ದ. ಇವತ್ತು ಕೊಟ್ಟಿರ್ತಾರೆ. ನಾನೇನು ಇಸ್ಕೋಬೇಕು, ಮನೆ ಖರ್ಚಿಗಿಲ್ಲ, ಅದಕ್ಕಿಲ್ಲ ಇದಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಬರ್ಲಿಗಿರು. ನನ್ನ ಗಂಡ ಕೊಟ್ಟಿರೋ ದುಡ್ಡನಾಗೆ ಒಂದಿಷ್ಟು ಉಳಿಸ್ಕೊಂಡಿದ್ದೀನಿ. ಈ ನನ್ನ ಮಗ ಒಂದಿಷ್ಟು ಕೊಟ್ಟರೆ ದುಡ್ಡು ಇಕ್ಕೋಬೋದು. ಅವಾಗ ಆಮೇಲೆ ನನ್ನ ಖರ್ಚಿಗೆ ಯಾವನು ಕೊಡಲ್ಲ. ಇವಳೇನಾದರೂ ಒಂದಿಟ್ಟು ಎದ್ದು ಅಡುಗೆ ಪಡಿಗೆ ಮಾಡಂಗಾದ್ರೆ ಅವಳಿಗೆ ತಂದು ಕೊಡ್ತಾನೆ. ತಂದು ಕೊಡ್ತಿದ್ದೆ, ಅವಳು ಬಿಡಬೇಕಲ್ಲ. ಗಯ್ಯಾಳಿ ಗಂಗಿ, ಅದಿಲ್ಲ ಇದಿಲ್ಲ, ಬೇಳಿಲ್ಲ ಅಕ್ಕಿಲ್ಲ ಅಂತಾನ ರಂಪ ಮಾಡಿಬಿಡ್ತಾಳೆ ಮನೆಯಾಗಿ. ಇನ್ನೇನು ಮಾಡೋದಂತಾನ ನಮ್ಮ ಬಸ್ನಾಗನೂ ಅವನು ಅವಳ ಕೈಗೆ ಕೊಡ್ತಾನೆ ದುಡ್ಡ. ಈಗ ಹೋದ್ಲು, ನೀರು ಕಡೆಗೆ ಹೋದ್ಲೇನು ಒಟ್ಟತಿಗೆ ಬತ್ತಾಳು. ಅವಳು ಮನೆ ಕಡೆ ಐತಿ. ಎದ್ರೆ ಸುಧಾರ್ಸಕ್ಕಾಗಲ್ಲ ನನ್ನ ಕೈಲಿ. ಬಂದ ಕೈಯಲ್ಲಿ ದುಡ್ಡು ಹಿಡ್ಕೊ ಬರ್ತೀರ ಕಾಣ್ತಾನೆ. ಇವತ್ತು ಕೊಟ್ಟಿರಬೇಕು, ನಾಳೆ ಕೊಡ್ತಾರೆ ಅಂತ ಹೇಳ್ತಿದ್ದ. ಹೆಂಗೋ ಅವಳಿಲ್ಲ. ಈಗ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಹೇಳಿ ಕೇಳಿ ಇಸ್ಕೊಬಿಡ್ಬೇಕು. ನಾಗ ನಾಗ ಏನಪ್ಪ ಊಟ ಮಾಡಕ್ಕೆ ಬಂದಿಯೇ? ನಮ್ಮ ಊಟ ಮಾಡ್ಕೊಂಡು ಹಂಗೇನೆ ದುಡ್ಡು ಕೊಟ್ಟೋಗೋಣ ಅಂತ ಬಂದೆ. ಗೊಬ್ಬರದ ದುಡ್ಡು ಕೊಟ್ಟಿದ್ರು, ನೆನ್ನೆ ಸಹ ತುಂಬ್ಕೊಂಡೋದ್ರು. ಒಂದು ಟ್ಯಾಕ್ಟ್ರಿ ಆಯಿತು, ಅದಕ್ಕೆ 1,000 ದುಡ್ಡು ಕೊಟ್ಟವ್ರೆ, ಕೊಟ್ಟೋಗೋಣ ಅಂತ ಬಂದೆ. ಗಂಗೆ ಇದ್ದಾಳೆ ಒಳಗೆ. ಅಯ್ಯ, ಗಂಗಿಗೆ ಯಾಕೆ ಕೊಡ್ತೀಯ? ಏನು ಅವಳೇನು ಮನೆ ನಡೆಸ್ತಾಳೆ ಇವಾಗ? ನಾನು ತಾನೇ ಎಲ್ಲ ನೋಡ್ಕೊಂತಾ ಇರೋದು. ಎಲ್ಲ ಬೇಕು ಬೇಡ ಏನೈತೆ ಏನಿಲ್ಲ ಅಂತ ಎಲ್ಲ ನೋಡ್ಕೊಂಡು ತರಬೇಕಾಗಿರೋಳು ನಾನು. ಕೊಡು ನನ್ನ ಕೈಯಕ್ಕೆ. ಅಲ್ಲಮ್ಮ, ಅವಳ ಕೈ ಕೊಟ್ಟರೆ ನಿನಗೆ ಬೇಕಾದಾಗ ಇಸ್ಕಾಮೆಂತೆ. ನೀನು ಆಮೇಲೆ ಎಲ್ಲನ ಇಕ್ಕಿ ಮರ್ತಿರ್ತೀಯ ಅಂತಾನ. ಅವಳ ಕೈಗೆ ಕೊಡ್ತೀನಿ, ಅವಳಾದ್ರೆ ಎಲ್ಗೂ ಹೋಗಲ್ಲ, ಅಚ್ಚುಕಟ್ಟಾಗಿ ಇಕ್ಕಂತಾಳೆ ಅಂತಾನ. ಹಂಗಾದ್ರೆ ಏನು ನನಗೆ ಜವಾಬ್ದಾರಿ ಇಲ್ಲ, ನನಗೆ ಗೊತ್ತಾಗಲ್ಲ, ನಾನು ಕಳೆದು ಬಿಡ್ತೀನಿ ಅಂತಾನ ನಿನ್ನ ಮಾತಿನ ಅರ್ಥ? ತತ್ತರ ಸುಮ್ಮನೆ. ನಾನು ಇಷ್ಟು ವರ್ಷ ಸಂಸಾರ ಮಾಡಿದ್ದೀನಿ, ಅವಳಿಗಿನ್ನ ವಯಸ್ಸಿನಾಗೆ ದೊಡ್ಡಾಳಿದ್ದೀನಿ ನಾನು. ನಿಮ್ಮ ಅಮ್ಮನ ಮೇಲೆ ನಿನ್ನ ನಂಬಿಕೆ ಇಲ್ವೇನೋ? ನಿನ್ನ ಹೆಂಡ್ತಿನ ಇವಾಗ ನೋಡ್ಕೊಂತಿರೋರು ಯಾರು? ಅವಳೇನು ತವ್ರ ಮನೆಯವ್ರು ಯಾರನ್ನ ನೋಡ್ಕೊಂತ ಇದ್ದಾರೆ ಈಗ ಹೋಗಿ? ತತ್ತ ಸುಮ್ಮನೆ. ನನಗಿನ್ನ ಅವಳ ಮ್ಯಾಕೆ ಎತ್ಕೊಂಡು ಮೆರೆಸ್ತೀಯಲ್ಲ ನೀನು. ತತ್ತ ಸಾಕು. ನಾನಿವಾಗ ಬೇಕು ಬೇಡದೆ ಆಗಿರೋದೆಲ್ಲನ ತಂದು ಮನೆ ನಡೆಸಬೇಕಾಗಿರೋದು ನಾನೇನೆ. ತಾಂಬನಂತ ನಾನೇ ಇಕ್ಕೆಂತೀನಿ. ಅವಳೊಬ್ಬಳೆ ಅಲ್ಲ ಬುದ್ಧಿವಂತೆ, ನನಗೂ ಐತೆ ಬುದ್ಧಿ. ಏನು ಮಗ ಆಗಿ ನೀನೇ ನಂಬಲ್ಲ ಅಂತಂದ್ರೆ ಸೊಸೆಯಾದ ನಂಬ್ತಾಳೇನು? ತತ್ತರ ಸುಮ್ಮನೆ. ಹಂಗಲ್ಲ ಕಣಮ್ಮ, ನೀನು ಎಲ್ಲನ ಇಕ್ಕಿ ಮರ್ತು ಬಿಡ್ತೀಯ ಅಂತಾನ. ಅವಳ ಕೈ ಕೊಟ್ಟರೆ ಬೇಕಾದಾಗ ನೀನು ಇಸ್ಕೋಬೋದಲ್ಲ, ಏನು ಅವಳೇನು ಕೊಡಲ್ಲ ಅಂತಾಳೆ? ಏನು ಬೇಕಾಗಿಲ್ಲ ತತ್ತ ಇಲ್ಲಿ. ನಾನು ಅವಳೇ ಯಾಕೆ ಕೇಳಿ ಇಸ್ಕೋಬೇಕು? ನನ್ನ ಕೈಗೆ ಕೊಡು, ನಾನೇ ಮನೆ ನೆಸ್ಕೊಂಡು ಹೋಗ್ತೀನಿ ಅಂದಮೇಲೆ ನಾನೇ ಇಕ್ಕಂತೀನಿ ದುಡ್ಡ. ನನಗೂ ಜವಾಬ್ದಾರಿ ಐತಿ, ನಾನೇನೆಲ್ಲೂ ಕಳೆಯಾಳಲ್ಲ, ನನಗೂ ಗೊತ್ತೈತಿ ದುಡ್ಡಿನ ಬೆಲೆ ಏನು ಅಂತಾನೆ. ನಾವು ಕಷ್ಟಪಟ್ಟೆ ಕಣಪ್ಪ ಬಂದಿರೋದು. ನೀನು ಸಾಕ್ಬೇಕಂದಾಗ ನಾನು ನಿಮ್ಮಪ್ಪ ಎಷ್ಟು ಕಷ್ಟಪಟ್ಟಿದ್ದೀವಿ. ಕಂಡರ ಮನೆ ಕೂಲಿ ಇದ್ದು ನಿಮ್ಮಪ್ಪ ನೋಡು ಈಗಲೂ ಸಂಬಳ ಐತಿ ಗೌಡ್ರ ಮನೆಯಾಗಿ. ಅದನ್ನೆಲ್ಲ ನಾನು ಅನ್ಸಲ್ಲ. ನೀನು ಅಪ್ಪ ಅಮ್ಮ ಮಾಡಿದ್ದ ಹೆಂಡ್ತಿ ಏನೋ ಇವಾಗ ಗಂಡು ಮಗು ನೆತ್ತವಳೆ ಅಂತಾನ ಅವಳನ್ನ ಒತ್ಕೊಂಡು ಮೆರೆಸ್ಬೇಡ. ತತ್ತ ಇಲ್ಲಿ ದುಡ್ಡ ಸುಮ್ಮನೆ. ಹಂಗಲ್ಲಮ್ಮ, ಹಂಗೂ ಇಲ್ಲ ಹೆಂಗೂ ಇಲ್ಲ. ಈಗ ಕೊಡ್ತೀಯೋ ಇಲ್ವೋ ದುಡ್ಡ ಅಷ್ಟೇ ಹೇಳು. ಕೊಡಂಗಿದ್ರೆ ಕೊಡು, ಇಲ್ಲಾಂದ್ರೆ ನಾನಂತೂ ಯಾತು ಮಾಡಿಕಲ್ಲ ನೋಡ್ಕೊಂಬದು ಇಲ್ಲ. ನೀನೇ ನೋಡ್ಕೆ ನಿನ್ನ ಹೆಂಡ್ತಿನ, ನನಗೇನಂತ ಏನೋ. ನಾನು ಪಾಪ ಯಾರೂ ಇಲ್ಲ, ತವ್ರ ಮನೆಯವರು ಇಲ್ಲ, ಅಪ್ಪ ಅಮ್ಮ ಇಲ್ಲ. ನನ್ನ ಮಗುಗೆ ಒಬ್ಬ ಮಗ ಹುಟ್ಟವನಲ್ಲ, ನಮ್ಮ ವಂಶಾಧಾರಕ ನೋಡ್ಕೊಂಬನ ಅಂತ ನಾನು ಎಷ್ಟು ಇದ್ರಾಗ ನೋಡ್ಕೊಂತಾ ಇದ್ದೀನಿ. ನನ್ನೇ ನಂಬಲ್ಲ ಅಂತಿರಲ್ಲ ಗಂಡ ಹೆಂಡ್ತಿ ಇಬ್ರು. ಅಯ್ಯೋ ಸರಿ ಆಯ್ತು ತಗ. ಈಗೇನು ಖರ್ಚಿಗೆ ದುಡ್ಡಿಲ್ವೇ? ಅಯ್ಯೋ ಇದ್ದಿದ್ರೆ ನಾನೇ ಕೇಳ್ತಿದ್ದೆ. ಯಾತನ ತರೋದು ಬೇಡವೆ ಸಾಮಾನು? ಪ್ರತಿಯೊಂದಕ್ಕೂ ಅವಳ ಕೈ ಒಡ್ಕೊಂಡು ನಿಂತ್ಕೊಂಬನಿ. ದುಡ್ಡು ಕೊಡಮ್ಮ, ತರಕಾರಿ ತರಕ್ಕೆ ನೀ ದುಡ್ಡಿಲ್ಲ, ಬೆಳಕಾಯಿ ತರಕ್ಕೆ ದುಡ್ಡಿಲ್ಲ, ಅಕ್ಕಿ ತರಕ್ಕೆ ದುಡ್ಡಿಲ್ಲ, ರಾಗಿ ತರಕ್ಕೆ ರಾಗಿ ಹಾಕ್ಸ್ಕೆ ಬರಕ್ಕೆ ದುಡ್ಡಿಲ್ಲ ಅಂತಾನ ಎಲ್ಲ ಅವಳ ತಕ್ಕೆ ನಾನು ಕೈ ಚಾಚಕ್ಕಾಗುತ್ತೆ? ತತ್ತ ಇಲ್ಲಿ. ನೀನೊಬ್ಬ ನೀನು. ಸರಿ ಆಯ್ತು ತಗ. ಸರಿ ಬಾ, ಕೈ ತೊಳ್ಕೊಂಡು ಬಾ, ಉಂಬಕ್ಕಿಕ್ತೀನಿ, ಉಂಡು ಕುರಿ ಹೊಡ್ಕೊಂಡು ಹೋಗಿವಂತೆ. ಯಾವ್ದದು ದುಡ್ಡು? ಅಯ್ಯೋ ಈ ಗಂಗೆ ಬಂದೇ ಬಿಟ್ಲಲ್ಲಪ್ಪ. ಈಗೇ ಹೇಳ್ತಾಳ ಏನೋ. ಅದೇ ಕಣೆ, ಗೊಬ್ಬರ ತುಂಬ್ಕೊಂಡು ಹೋದ್ರಲ್ಲ, ಹಾಗೆ ಇತ್ತಲ್ಲ, ಒಂದು ಟ್ಯಾಕ್ಟ್ರಿ ಆಯ್ತು ತುಂಬ್ಕೊಂಡೋದ್ರು, ಅವ್ರು ಕೊಟ್ಟೋಗಿದ್ರು ದುಡ್ಡ. ಅದಕ್ಕೆ. ಹೌದಾ? ಎಷ್ಟಾಯ್ತದು? 1,000 ಐತಿ. 1,000ನ? ಅವತ್ತಿ ಕೈಗೆ ಯಾಕೆ ಕೊಡ್ತಾ ಇದೆಯಾ 1,000ನ? ಮನೆಗೆ ಯಥೇತ ಖಾಲಿ ಆಗೈತಂತಲ್ಲ, ಮನೆಗೆ ಸಾಮಾನು ತರಕ್ಕೂ ತರಕಾರಿ ತರಕ್ಕೂ ಬೇಕು ದುಡ್ಡು ಅಂತಂತು, ಅದಕ್ಕೆ ಕೊಟ್ಟೆ. ಬಿಡು, ಹೆಂಗಿದ್ರು ಕೊಡಲೇಬೇಕಲ್ಲ. ಅಯ್ಯೋ ಮೊನ್ನೆ ಇನ್ನೂ ಮಾವ ಬಂದಿತ್ತಲ್ಲ, ಅವತ್ತು 1,000 ರೂಪಾಯಿ ಕೊಟ್ಟೋಗಿತ್ತು. ಆ ದುಡ್ಡನ್ನು ಇಸ್ಕೊಂಡಿಕ್ಕೈನೈತಿ ಅವತ್ತೇ. ಹಾಲೇನು ಇಷ್ಟು ಬೇಗ ಖಾಲಿ ಆಯ್ತಾ? ಇನ್ನೂ 15 ದಿವಸನೂ ಆಗಿಲ್ಲ. ಮಾವ ದುಡ್ಡು ಕೊಟ್ಟೋಗಿ ಆ ದುಡ್ಡೆಲ್ಲ ನಾನು ಇಟ್ಕೊಂಡಿಕ್ಕೆ ನನ್ನ ಮೇಲೆ ಜೋರು ಮಾಡಿ ಕತ್ತ ಇಲ್ಲಿ ಅಂತೇಳಿ ಇಸ್ಕೊಂಡಿಕ್ಕಣೈತೆ. ನಾನು ಹೋಗ್ಲಿ ಬಿಡತ್ತಾಗೆ ಮಾಡಿತ್ತೈತಲ್ಲ, ಇನ್ನೇನು ಗುದ್ದಾಡೋಣ ಅದಕ್ಕಾಗಿ ಅಂತಾನ ಎಲ್ಲ ದುಡ್ಡು ಅವತ್ತೆ ಕೈಗೆ ಕೊಟ್ಟಿದ್ದೀನಿ. ಅಯ್ಯೋ ಕೊಟ್ಟಿದ್ರೆ ಹಂಗೆ ಇರುತ್ತಾ? ಮಾಡಿಕ್ಕಿಲ್ವ ದಿನಾನ ಎದ್ದಾಗ ಬೈನಾಗ ಮಧ್ಯಾಹ್ನದಾಗ 3 ಹೊತ್ತು? ನಾನೇನು ವೀಕೆಂಡ್ ಮಜಾ ಮಾಡಿದ್ದೀನಿ ನಮ್ಮಂಗೆ ಹೇಳ್ತೀಯಲ್ಲಿ.
ಅಲ್ಲ ಅತ್ತೆ, 1,000 ರೂಪಾಯಿ ದುಡ್ಡು ಎಲ್ಲ ಖಾಲಿ ಆಯ್ತು ಇಷ್ಟು ಬೇಗ? ಏನು ಒಂದು 100, ಒಂದು 200 ರೂಪಾಯಿ, 300 ರೂಪಾಯಿ ಖಾಲಿ ಆಗಿರ್ಬೋದು. ಇನ್ನು 700 ರೂಪಾಯಿ ಎಲ್ಲಿ? ಎಲ್ಲಿ ಅಂದ್ರೆ ಎಲ್ಲ ಐತೆ ಬಿಡು. ನೀನೊಬ್ಳು ನೀನು ಏನು ಎಲ್ಲದಕ್ಕೂ ಲೆಕ್ಕ ಕೇಳ್ತಾಳೆ. ಏನು ನಾನೇನು ಇಲ್ಲಿ ಮನೆ ಕೆಲಸ ಮಾಡಕ್ಕೆ ಕೂಲಿ ಆಳ್ಗೋಳೇನೋ ನಮಗೆ, ನನಗೇನು ಜವಾಬ್ದಾರಿ ಇಲ್ವೇನೆ? ಇಕ್ಕೊಂಡಿದ್ದೀನಿ. ಇವನ್ ತೆಗಿರೋದನ್ನು ದುಡ್ಡು ಇಸ್ಕೊಂತೀನಿ. ನೀನು ಇಸ್ಕೊಂಡು ಇಕ್ಕೊಂಬಿಟ್ರೆ ಮನೆಗೆ ಸಾಮಾನು ತರೋದು ಬೇಡವಾ ಏನಾಗ? ಸುಮ್ಮನೆ ನೀನು ಹೆಂಡತಿ ಮಾತು ಕೇಳಕ್ಕೆ ಹೋಗ್ಬೇಡ, ಸುಮ್ಮನೆ ಹೋಗು. ತರಮ್ಮ ಇಲ್ಲಿ ದುಡ್ಡ ಅಷ್ಟೊಂದು ದುಡ್ಡು ಇಕ್ಕೊಂಡು ಇನ್ನ ದುಡ್ಡಿಲ್ಲ ಅಂತಾನ ನಾಟಕ ಮಾಡ್ತೀಯ? ಏನೋ ಕೈಯಾಗಿರೋ ದುಡ್ಡ ಕೊಟ್ಟಿರೋ ದುಡ್ಡ ವಾಪಸ್ ಇಸ್ಕೊಂತೀಯಲ್ಲೋ? ನಿನ್ನ ಹೆಂಡತಿ ಮಾತು ಕೇಳಿ ನಾನು ಮಾಡಿಕದ್ ಬೇಡವಾ? ಅಪ್ಪಾಯಿ ಕೊಟ್ಟೈತಂತಲ್ಲ ದುಡ್ಡ. ಗಂಗಿ ಹತ್ರ ಇದ್ದಿದ್ದ ಅದನ್ನೂ ಇಸ್ಕೊಂಡಿದ್ಯಾ? ಈಗ ನನ್ನ ಹತ್ರ ಇರೋದ ಇದನ್ನು ಇಸ್ಕೊಂಡು ಏನು ಮಾಡ್ಬೇಕಂತಿದ್ಯಾ? ಸುಮ್ಮನಿರು, ಏನು ಬೇಡ. ಯಾವುದಾದ್ರೂ ಕಷ್ಟ ಸುಖ ಬಂದರೆ ಈಗ ಬಾಣ್ತಿ ಅಲ್ವಾ ಪಾಪ. ಹೀಗೆ ಏನನ್ನ ಚೆನ್ನಾಗಿಲ್ದಂಗಾದ್ರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಂಗಾದ್ರೆ ಯಾರು ದುಡ್ಡು ಕೊಡ್ತಾರೆ? ಅದನ್ನ ಕೇಳ್ರಿ, ಅದೆಲ್ಲ ಯೋಚನೆ ಇಲ್ಲ ಇವತ್ತಿಗೆ. ಹೊಟ್ಟೆಲಿ ನಾನು ದುಡ್ಡಿಕ್ಕೆಬೇಕು, ನನ್ನ ಈ ಮನೆ ಯಜಮಾನಿ ಮಾಡಬೇಕು, ನಾನು ಮೇರಿಬೇಕು ದುಡ್ಡಿಕ್ಕೊಂಡು ಮಂಗಿ. ಏನತ್ತೆ ನೀನು? ನಾನು ಗನ್ವಾದ ಮಾವ ಕೊಟ್ಟಿರೋ ದುಡ್ಡೆಲ್ಲ ನಿನ್ನ ಕೈಗೆ ಕೊಟ್ಟಿದ್ದೀನಿ. ತಿರ್ಗಾ ಈ ಗೊಬ್ಬರ ಮಾರಿದ್ದ ದುಡ್ಡು ಕೊಡು ಅಂತಾನ ಎಲ್ಲ ಇಸ್ಕೊಂತಾ ಇದೆಯಲ್ಲ. ನಿಂತಾಗೆ ಇರಲ್ಲ ನಿಂದು ಒಡಕ್ಲು ಕೈ. ಅದು ಎಲ್ಲಿ ಕಳಿತೀಯೋ ಏನು ಮಾಡ್ತೀಯ ಅಂತ ಗೊತ್ತೇ ಆಗಲ್ಲ. ಇಂಥ ದುಡ್ಡು ಕೊಟ್ರು ಇರಲ್ಲ, ಏನು ಮಾಡ್ತೀಯ? ಮಾಡಿರ್ತೀಯಲ್ಲ, ಸುಮ್ಮನೆ ಜಗಳ ಆಡೋದು ಬೇಡ ಅಂತ ಅವತ್ತು ಮಾವ ಕೊಟ್ಟಿರೋ ದುಡ್ಡೆಲ್ಲನ ನಿನ್ನ ಕೈಗೆ ಕೊಟ್ಟೆ. ಈಗ ನೋಡಿದ್ರೆ ಇದನ್ನು ಕಿತ್ಕೊಂಡು ಇಕ್ಕಮಕ್ಕೆ ನೋಡ್ತಿದ್ಯಾ? ಕೊಡ್ರಿ ಇಲ್ಲಿ, ನಾನು ಇಕ್ಕಂತೀನಿ. ನಮ್ಮ ಪಾಪುಗೆ ಏನನ್ನ ಚೆನ್ನಾಗಿಲ್ದಂಗಾದ್ರೆ ಯಾರಿಗೇನ ಚೆನ್ನಾಗಿಲ್ದಂಗಾದ್ರೆ ಆಸ್ಪತ್ರೆ ಕರ್ಕೊಂಡು ಹೋಗಕ್ಕೆ ಯಾರ್ತ ಸಾಲ ಕೇಳ್ತೀಯ ಅವಾಗ? ಏನೋ ಈಟ ಒಟ ಇಕ್ಕೊಂಡಿದ್ರೆ ತಕ್ಷಣಕ್ಕೆ ಹೋಗಿ ಕರ್ಕೊಂಡು ಹೋಗಿ ಬರ್ಬೋದು. ಕೊಡಿಲಿ. ಸರಿ ತಾಳೆ ಗಂಗಿ, ಇಕ್ಕ ನಿಂತಾಗೇನೆ ಇಕ್ಕ ಕೊಡಕ್ಕೆ ಹೋಗ್ಬೇಡ. ಅಪ್ಪ ಕೊಟ್ಟಿರೋ ದುಡ್ಡು ಐತಲ್ಲ ಅದ್ರಾಗೇನೆ ತಗೊಂಬರುತ್ತೆ ಏನಾರು ಬೇಕು ಅಂದರೆ. ಇನ್ನೊಂದು ತಿಂಗಳು ಬಿಟ್ಟು ಇನ್ನೊಂದು ತಿಂಗಳು ಅದೇ ಆಗುತ್ತೆ. ಏನಾರ ಅಕ್ಕಿ ರಾಗಿ ಏನಾರು ಬೇಕು ಅಂದರೆ ನಾನೇ ತಗೊಂಬತ್ತೀನಿ, ನನಗೆ ಹೇಳು. ಅಲ್ಲೆಲ್ಲ ನಾವು ಮಂದೆ ಬಿಡ್ತೀವಲ್ಲ ಅವರೇ ಕೊಡ್ತಾರೆ ಕಾಳ. ಸರಿ ಆಯಿತು, ಕೊಡ್ರಿ. ನಾನೆಲ್ಲ ಹುಷಾರಾಗಿ ಎತ್ತಿಟ್ಕೊಂತೀನಿ. ಸರಿ ತಗ, ಹುಷಾರಾಗಿ ಇಟ್ಕೊ, ಯಾರಿಗೂ ಸಿಗ್ದಂಗೆ. ಆಮೇಲೆ ಇಸ್ಕೊಂಡು ಇಕ್ಕೆಂಬ್ಲಿ ಯಾರಿಗೂ ಸಿಗ್ದಂಗೆ ಇಕ್ಕೆಂತಾಳಂತೆ. ಅದು ಹೆಂಗೆ ಇಕ್ಕೆಂತಾಳೋ ನಾನು ನೋಡ್ತೀನಿ. ನಾನು ಕೊಟ್ಟಿರೋ ದುಡ್ಡನ್ನ ಅವಳು ಕಿತ್ಕೊಂತಾ ಇದ್ದಾಳೆ, ಇಲ್ಲದ್ದೆಲ್ಲ ಹೇಳಿ. ಆ ದುಡ್ಡ ಅವಳ್ದಾಗೆ ಎಷ್ಟು ದಿನ ಇಕ್ಕೆಂತಾಳೆ? ಎಲ್ಗೂ ಹೋಗಲ್ವೇ ನಂಗರಿ ದುಡ್ಡು ಇಕ್ಕೊಂಡು? ನನಗೆ ಗೊತ್ತಾಯ್ತಾವಳು ಎಲ್ಲಿ ದುಡ್ಡು ಇಕ್ಕೆಂತಾಳೆ ಅಂತಾನೆ. ಅದೇನು ಮಾಡ್ತೀನಿ ಅಂತಾನ ನೋಡ್ತಾ ಇರಲಿ ಈ ಗಂಗಿ. ಸರಿಯಾಗಿ ಓದಿಬೇಕು. ದುಡ್ಡು ಏನು ಮಾಡಿದೆ ಗಂಗಿ ಅಂತಾನೆ ನನ್ನ ಮಗ. ಅವಳ ಹಿಡ್ಕೊಂಡು ಕೊಟ್ಟಿರೋ ದುಡ್ಡು ನೆವಾಗ ಇಕ್ಕೆಮಕ್ಕಾಗಲ್ವೇ ಅಂತಾನೆ. ಹಂಗೆ ಮಾಡ್ತೀನಿ. ತಗೊಂಡೋಗಿ ಹುಷಾರಾಗಿ ವಾರ್ನ್ ಮಾಡು. ಸರಿ ಆಯ್ತು ಬಿಡು, ನೀನೇನು ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ನಾನೇನೇನು ಯಾರಿಗೂ ಸಿಗಂಗೆ ಇಕ್ಕೋದು ಇಲ್ಲ, ನನಗೆ ಗೊತ್ತೈತೆ ಹೆಂಗೆ ಇಕ್ಕಬೇಕು ಅಂತಾನೆ. ನಡಿ, ಉಮ್ಮಕ್ಕಿಕ್ತೀನಿ, ಉಂಡು ಹೋಗಿವಂತೆ. ನಡಿಯತ್ತೆ, ಊಟ ಮಾಡಿದೆ ನೀನು ಅಲ್ಲೇನೆ? ನಾನು ತಿಂತೆ, ನಿಮ್ಗೆ ಯಾಕೆ? ಈಗ ದುಡ್ಡು ಸಿಕ್ತಲ್ಲ ನಿನಗೆ ಬೇಕಾಗಿರೋದೆಲ್ಲನ ತಗೊಂಡೋಗಿ ಇಕ್ಕೆ ಹೋಗಿ. ನೋಡೋಣಾಗ ನೀನು ಹೆಂಡತಿ ಕೈ ಕೊಟ್ಟಿದ್ಯಾ? ಇವಳು ನ್ಯಾವಾಗ ಇಕ್ಕೆ ಅಂತಾಳೋ ಇಲ್ವ ಯಾರಿಗೆ ಗೊತ್ತು? ಏನಾದ್ರೂ ಕಳೆದೋದ್ರೆ ಅಥವಾ ಎಲ್ಲ ನಾನು ಉದ್ರಿಸಿ ಏನಾರ ಮಾಡಿದ್ರೆ ಏನು ಮಾಡ್ತೀಯ? ಏನು ಮಾಡ್ತೀನಿ ಅಂದರೆ 4 ಬಾರಿಸ್ತೀನಿ. ಹಂಗೆ ನಾನು ಕಳೆದ್ರೆ ಯಾಕೆ ಕಳಿತಾಳೆ? ನೆಟ್ಟಿಗೆ ಇಕ್ಕೆ ಅಂತಾಳೆ, ಸುಮ್ಮನಿರು. ಇಕ್ಕೆ ಅಂತಾಳೋ ಬಿಡ್ತಾಳೋ ಯಾರಿಗೆ ಗೊತ್ತು? ನನ್ನ ಕೈಯಿಂದನ ಅವಳ ಕೈ ಕೊಟ್ಟಿದೀಯಾ, ಅದೇನಾಗುತ್ತೋ ಏನು? ಹಂಗೆಲ್ಲ ಏನಾಗಲ್ಲ ಬಿಡಮ್ಮ. ನೀನು ಉಂಡ? ನನ್ನ ಸುದ್ದಿ ಕಟ್ಕೊಂಡು ಏನಾಗಬೇಕಾಯ್ತಪ್ಪ? ನೀನು ಉಂಡು ಹೋಗು, ಹೋಗತ್ ಕಲ್ಕ. ಇನ್ನೇನು ದುಡ್ಡು ಕೊಟ್ಟಿದ್ಯಲ್ಲ, ಹೋಗು. ಅವಳೆ ಅಮ್ಮ ಕಿತ್ತಾಳೆ ತಂದು ಉಣ್ಣಾಗ ಹೋಗಿ. ಏ ಗಂಗಿ, ನನ್ನ ತಗಿನಿ ನನ್ನ ಕೈಗಿರೋದು ದುಡ್ಡು ನೀನು ಇಸ್ಕೊಂತೀನಿ. ನೋಡ್ತಾ ಇರು ಏನು ಮಾಡ್ತೀನಿ ಅಂತಾನೆ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ನೀವು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.